ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಬ್ಲಿಕ್ ಇರೋದನ್ನ ಪ್ರೈವೇಟಾಗಿ ಸೆಟ್ ಮಾಡಬೇಕು. ಅದನ್ನು ಯಾವ ಥರ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು ಏನಂದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಹಾಕಿ. ಇವಾಗ ಪ್ರೈವೇಟ್ ಅಕೌಂಟ್ಗೂ ಪಬ್ಲಿಕ್ ಅಕೌಂಟ್ಗೂ ಇರೋ ವ್ಯತ್ಯಾಸ ಹೇಳ್ತೀನಿ ನೋಡಿ. ಫಸ್ಟ್ ಏನಂತ, ಪಬ್ಲಿಕ್ ಅಕೌಂಟ್ ಇದ್ದರೆ ನಿಮ್ಮ ಪ್ರೊಫೈಲ್ನ ಯಾರು ಬೇಕಾದರೂ ಸರ್ಚ್ ಮಾಡಿ ನಿಮ್ಮ ಫೋಟೋಸ್ನ ವೀಡಿಯೋಸ್ನ ನೋಡ್ಬೋದು. ಅಂದರೆ ನಿಮ್ಮ ಪ್ರೊಫೈಲಲ್ಲಿರೋದನ್ನ ಈಸಿಯಾಗಿ ನೋಡ್ಬೋದು. ಅದೇ ರೀತಿ ನಿಮ್ಮ ಅಕೌಂಟ್ನ ಪ್ರೈವೇಟ್ ಮಾಡಿಕೊಂಡ್ರೆ ಅವರು ನೋಡೋಕ್ಕಾಗಲ್ಲ. ಅಂದರೆ ಅವ್ರು ಫಸ್ಟು ರಿಕ್ವೆಸ್ಟ್ ಕಳಿಸ್ತಾರಲ್ವ, ಆವಾಗ ನೀವು ಎಕ್ಸೆಪ್ಟ್ ಮಾಡಿದರೆ ಮಾತ್ರ ನಿಮ್ಮ ಫೋಟೋಸ್ ಅವ್ರಿಗೆ ಕಾಣುತ್ತೆ. ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಕಾಣಿಸೋದೇ ಇಲ್ಲ. ಆ ಥರ ಹೇಗೆ ಸೆಟ್ ಮಾಡಬೇಕು ಅಂದರೆ ಹೇಳ್ತೀನಿ ನೋಡಿ. ಫಸ್ಟು ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಎಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಪ್ರೊಫೈಲಲ್ಲಿ ಹೋಗಿ. ನಿಮ್ಮ ಪ್ರೊಫೈಲಲ್ಲಿ ಹೋದ ನಂತರ ಇಲ್ಲಿ 3 ಡಾಟ್ ಕಾಣ್ತಿದೆನಾ ಮೇಲ್ಗಡೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಾ, ನೆಕ್ಸ್ಟು ಇಲ್ಲಿ 3rd ಒನ್ ಆಪ್ಷನ್ ಕಾಣ್ತಿದೆನಾ ಪ್ರೈವಸಿ ಅಂತ, ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಸ್ಟ್ ಒನ್ ಕಾಣ್ತಿದೆ ನೋಡಿ, ಪ್ರೈವೇಟ್ ಅಕೌಂಟ್ ಅಂತ. ಇದು ಆಫ್ ಇರುತ್ತೆ ಎಲ್ರದ್ದು. ನಾರ್ಮಲಾಗಿ ಆಫ್ ಇದ್ದರೆ ಪಬ್ಲಿಕ್ ಇದೆ ಅಂತ ಅರ್ಥ. ನಿಮ್ಮ ಫೋಟೋನ ಯಾರು ಬೇಕಾದರೂ ನೋಡ್ತಾರೆ ಅಂತ ಅರ್ಥ. ಇದನ್ನು ಪಬ್ಲಿಕ್ ಇರೋದನ್ನ ಪ್ರೈವೇಟ್ ಮಾಡಬೇಕಂದ್ರೆ ಜಸ್ಟ್ ಈ ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ, ಈ ಥರ ಬಂದರೆ ನಿಮ್ಮ ಅಕೌಂಟು ಪ್ರೈವೇಟ್ ಆಗಿದೆ ಅಂತ ಅರ್ಥ. ಇವಾಗ ಯಾರಾದರೂ ನಿಮ್ಮ ಫೋಟೋಸ್ ನೋಡಬೇಕಂದ್ರೆ ಫಸ್ಟು ನಿಮಗೆ ಫಾಲೋ ರಿಕ್ವೆಸ್ಟ್ನ ಕಳಿಸ್ತಾರೆ. ಆಮೇಲೆ ನೀವು ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ನಿಮ್ಮ ಫೋಟೋಸ್ ಶೋ ಆಗುತ್ತೆ, ಇಲ್ಲಾಂದರೆ ಶೋ ಆಗೋಲ್ಲ. ಇಷ್ಟೇ, ತುಂಬ ಸಿಂಪಲ್ ಆಗಿದೆ, ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.